ಹಾಯ್ ಎಲ್ಲರಿಗೂ, ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸುಸ್ವಾಗತ ಅಂಗೈಲಿ ಅಧ್ಯಾಪಕ ಯೂಟ್ಯೂಬ್ ಚಾನಲ್ಗೆ. ವಿಡಿಯೋದ ಈ ಭಾಗದಲ್ಲಿ ಚರ್ಚೆ ಮಾಡೋಣ ಅಧಿಕಾರ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಬಗ್ಗೆ. ಈಗಾಗಲೇ ಹೇಳಿರುವಂತೆ ಪಾಠವನ್ನು 3 ವಿಭಾಗಗಳಾಗಿ ವಿಂಗಡಣೆ ಮಾಡಿಕೊಳ್ಳಲಾಗಿತ್ತು. ಅದರಲ್ಲಿ ಭಾಗ 1 ಮತ್ತು 2ರಲ್ಲಿ ಪಾಠಕ್ಕೆ ಸಂಬಂಧಿಸಿದ ವಿವರಣೆ, ವಿಶ್ಲೇಷಣೆ, ಚರ್ಚೆ ಮತ್ತು ಉದಾಹರಣೆಗಳು ಇದ್ವು. ಈಗ ಭಾಗ 3ರಲ್ಲಿ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳಿರುತ್ತವೆ. ಅದನ್ನು ನೋಡ್ತಾ ಹೋಗೋಣ. ಈಗ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಯೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಿದ್ದೇಕೆ? ನೀನು ಮಾದಾರ ಚೆನ್ನಯ್ಯನ ವಚನಗಳನ್ನು ಚೆನ್ನಾಗಿ ಹಾಡುವೆ ಎಂದ ಬಸವಣ್ಣನ ಮಾತುಗಳನ್ನು ಕೇಳಿ ಗುಡ್ಡೆವ್ವ ನಾಚಿಕೊಂಡಳು. ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು? ರಾಜ್ಯದಾಗ ಸಿಗೋ ಅಷ್ಟೂ ಕಲ್ಲು ಒಟ್ಟಿದ್ರೂ ಮಹಾರಾಜರ ಶಾಸನಗಳಿಗೆ ಸಾಕಾಗಲಿಕ್ಕಿಲ್ಲ ಎಂದು ಹೇಳಿದರು. ಮಂಚಣ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು? ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದಾಚೆಗೂ ವರ್ಧಿಸಲಿಕ್ಕ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು? ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರೋದೋ ನಮಗೆ ಅನುಕೂಲ ಎಂಬ ಮಾತಿಗೆ ಬಸವಣ್ಣನವರು ಕನಲಿದರು. ಬಿಜ್ಜಳನ ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು? ಬ್ಯಾರೆ ಯಾವನರೆ ಅರಸ ಆಗಿದ್ದರೆ ನನ್ನಷ್ಟು ಸಡಲು ಬಿಡುತ್ತಿದ್ದನೇನು? ಮಂಚಣ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು? ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು? ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕೋದು ಅಧಿಕಾರಿಗಳ ಕರ್ತವ್ಯ. ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು? ಅರಮನೆಯೊಳಗ ಶಿವಾಲಯ ಅದ, ಅಲ್ಲಿ ಲಿಂಗಕ್ಕ ಅರ್ಪಿಸಿ ಹೋಗುವೆನೆಂದು ಬಸವಣ್ಣನವರು ಹೇಳಿದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು? ಹೊಸ ಶಿಲಾಶಾಸನ ಬರೆಸುತ್ತಿದ್ದರು, ಅದರ ಸಲುವಾಗಿ ನಮ್ಮ ಮಂಚಣ ಕ್ರಮಿತರು ರಚಿಸಿದರು. ಬಿಜ್ಜಳನನ್ನು ಕುರಿತು ವಂದಿ ಮಾಗದರು ಏನೆಂದು ಪರಾಕು ಮಾಡಿದರು? ಮಹಾರಾಜಾದಿರಾಜ, ಕಾಳಂಜ ಪುರಾಧೀಶ್ವರ, ಸುವರ್ಣ ಋಷಭಧ್ವಜ, ಡಮರು ತೂರ್ಯ ನಿರ್ಘೋಷಣ, ಕಲಚೂರ್ಯ ವಂಶ ಕಲಾಭಾಸ್ಕರ, ತ್ರ್ಯಂಬಕ ಪಾದ ಪದ್ಮ ಮಧುಪ, ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ, ಬಿಜ್ಜಳ ದೇವರಾಜ, ಭೋಪರಾಕ್. 15 ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು? ರಾಜ್ಯಭಾರ ಅಂದ್ರ ಕಾಯಕ, ಅದಕ್ಕ ವಂಶ ಇದ್ರ ಸಾಲದು, ಯೋಗ್ಯತಾ ಬೇಕು ಅಂತ. ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು? ಒಂದು ಹೊಸ ಶಾಸನ, ಅದರೊಳಗೆ ಮೆರೆಸಲಿಕ್ಕಂತ ಒಂದು ಹೊಸ ಯುದ್ಧ, 500 ಹೊಸ ವೀರಗಲ್ಲು, 1000 ಹಸಿ ವಿಧವೆಯರ ಹಲುಬು ಮತ್ತು ಈ ಪರಾಕ್ರಮದ ವೆಚ್ಚಕ್ಕಿಂತ ಹೊಸ ತೆರಿಗೆ, ಬಿಟ್ಟಿ, ಕೊಟ್ಟಣ, ಗೋಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಹೊಸ ಬಿರುದಾವಳಿ ಹೇಗಿದೆ ಎಂದು ಬಿಜ್ಜಳ ಕೇಳಿದನು. ಕಿವಿ ತುಂಬಿ ಹೆಚ್ಚಾಗುವಷ್ಟಿದೆ ಎಂದನು ಬಸವಣ್ಣ. ಹೊಸ ಶಿಲಾಶಾಸನಕ್ಕಾಗಿ ಈ ಬಿರುದಾವಳಿ ಎಂದನು ರಾಜ. ಈ ಬಿರುದಾವಳಿ ಈಡೇರಿಸಲು ಯುದ್ಧವಾಗಬೇಕು, 1000 ಜನ ಸಾಯಬೇಕು, ವೀರಗಲ್ಲುಗಳಾಗಬೇಕು, ಅವರ ಹೆಂಡತಿಯರು ವಿಧವೆಯರಾಗಬೇಕು, ಕಂದಾಯ ಹೆಚ್ಚು ಮಾಡಬೇಕು. ಇದು ಸರಿಯಲ್ಲವೆಂದನು ಬಸವಣ್ಣ. ಬಹಳಷ್ಟು ಮುಕ್ತವಾಗಿ ಬಿಟ್ಟಿದ್ದೇನೆ, ನನ್ನನ್ನು ಕುರಿತು ಹಾಡು ಹೇಳಿದರೂ ಸುಮ್ಮನಿದ್ದೇನೆ ಎಂದನು ರಾಜ. ಅದಕ್ಕೆ ರಾಜಾಸ್ಥಾನದ ಕೆಲಸವೇ ಬೇಡ, ಭಂಡಾರದ ಕೀಲಿ ಕೈಗಳನ್ನು ಒಪ್ಪಿಸಿಕೊಳ್ಳಿರೆಂದನು ಬಸವಣ್ಣ. ತನ್ನ ಕುಮಾರನನ್ನು ಯುವರಾಜನೆಂದು ರಾಜ ಸಂಬೋಧಿಸಿದನು. ಬಸವಣ್ಣ
ಯುವರಾಜ ಪಟ್ಟಾಭಿಷೇಕವಾಗಿರುವುದು ತನಗೆ ತಿಳಿದಿಲ್ಲವೆಂದನು. ಯುವರಾಜನೆಂದು ಕರೆದರೆ ತನಗೂ ತನ್ನ ಹೆಂಡತಿಗೂ ಸಂತೋಷವಾಗುತ್ತದೆ ಎಂದು ರಾಜ ಹೇಳಿದಾಗ ಈ ಹೊಸ ಪದ್ಧತಿ ತನಗೆ ಗೊತ್ತಿಲ್ಲವೆಂದನು ಬಸವಣ್ಣ. ಆಡಳಿತ ನಡೆಸಲು ವಂಶದ ಜೊತೆ ಯೋಗ್ಯತೆಯೂ ಬೇಕೆಂದು ಹೇಳಿದನು. ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿ ಬಂದಿದೆ? ನಾಟಕದಲ್ಲಿ ಬಿಜ್ಜಳ ತನ್ನ ರಾಜಾಧಿಕಾರವನ್ನು ಉಳಿಸಿಕೊಳ್ಳಲು ಬಯಸುತ್ತಾನೆ. ಅದಕ್ಕೆ ಸರಿಯಾಗಿ ಮಂಚನ ಕ್ರಮಿತ ಸಹಕಾರ ನೀಡುತ್ತಾನೆ. ಪ್ರಜೆಗಳ ಏಳಿಗೆಗಾಗಿಯೇ ದುಡಿಯುವ ಬಸವಣ್ಣ ರಾಜಾಧಿಕಾರವು ಒಂದು ಕಾಯಕ ಎಂದು ಹೇಳುತ್ತಾನೆ. ತಾನೂ ಅದರಂತೆ ನಡೆಯುತ್ತಾನೆ. ಆ ಕಾಯಕ ಪ್ರಜೆಗಳಿಗಾಗಿ ಎಂದು ಮನವರಿಕೆ ಮಾಡುತ್ತಾನೆ. ಪ್ರಜೆಗಳ ಸೇವೆ ಮಾಡಲು ಸಾಧ್ಯವಾಗದ ಭಂಡಾರಿ ಪದವಿಯನ್ನು ಕೊಂಚವೂ ಯೋಚಿಸದೆ ತ್ಯಾಗ ಮಾಡುತ್ತಾನೆ. ಅನುಭವ ಗೋಷ್ಠಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲು ಬಯಸುತ್ತಾನೆ. ಯುವರಾಜ ಪದವಿಯೂ ಒಂದು ಕಾಯಕವಾಗಿದ್ದು ಅದಕ್ಕೆ ಸರಿಯಾದ ಅರ್ಹತೆಯೂ ಬೇಕೆಂದು ಬಸವಣ್ಣ ಹೇಳುತ್ತಾನೆ. ಕಾಯಕಕ್ಕೆ ಅನುಕೂಲವಾಗುವ ವಚನಗಳನ್ನು ರಚಿಸಿ ಅನುಭವ ಮಂಟಪದಲ್ಲಿ ಹಾಡಲಾಗುತ್ತದೆ. ಪ್ರಜೆಗಳು ಅನುಭವಿಸುವ ಕಷ್ಟಗಳನ್ನು, ಅವರ ಅವಶ್ಯಕತೆಗಳನ್ನು ರಾಜನಿಗೆ ತಿಳಿಸುವುದು ತನ್ನ ಕರ್ತವ್ಯ ಹಾಗೂ ಕಾಯಕವೆಂದು ಬಸವಣ್ಣ ಯೋಚಿಸುತ್ತಾನೆ. ಹೀಗೆ ಬಸವಣ್ಣನ ಪ್ರತಿ ನಡೆ ಹಾಗೂ ನುಡಿಗಳಲ್ಲಿ ಕಾಯಕದ ಮಹತ್ವಪೂರ್ಣ ಭಾವನೆ ಎದ್ದು ಕಾಣುತ್ತದೆ. ಬಸವಣ್ಣ ಮತ್ತು ಮಂಚನ ಕ್ರಮಿತರವರ ವ್ಯಕ್ತಿತ್ವವನ್ನು ವರ್ಣಿಸಿರಿ. ಬಸವಣ್ಣ ಒಬ್ಬ ಕಾಯಕ ಯೋಗಿ. ಸಮಾಜಕ್ಕೆ ತನ್ನನ್ನು ಮೀಸಲಿಟ್ಟುಕೊಂಡವನು. ಸಮಾಜ ಸೇವೆಯೇ ಆತನ ಗುರಿ. ಆತನಿಗೆ ರಾಜಾಶ್ರಯ ಸಮಾಜ ಸೇವೆಗಾಗಿ ಇರುವ ಒಂದು ಮಾರ್ಗ ಮಾತ್ರ. ಪ್ರಜೆಗಳ ಹಿತಕ್ಕಾಗಿ ರಾಜನೆದುರಿಗೆ ನಿಷ್ಠುರವಾಗಿ ಮಾತನಾಡುತ್ತಾನೆ. ಅಂಜಿಕೆ ಇಲ್ಲದ ಸ್ವಭಾವ. ಪ್ರಜೋಪಯೋಗಿ ಕೆಲಸಗಳಿಗಾಗಿ ರಾಜ್ಯದ ಅತ್ಯುನ್ನತ ಹುದ್ದೆಯಾದ ಭಂಡಾರಿ ಪದವಿಯನ್ನೇ ತ್ಯಾಗ ಮಾಡಿದವನು. ಸಾಮಾಜಿಕ ಕಲ್ಯಾಣಕ್ಕಾಗಿ ಅನುಭವ ಗೋಷ್ಠಿಯನ್ನು ಸ್ಥಾಪಿಸಿ ಅದಕ್ಕಾಗಿ ತನ್ನನ್ನು ತಾನೇ ಅರ್ಪಿಸಿಕೊಂಡ ಮಹಾನುಭಾವ. ಮಂಚನ ಕ್ರಮಿತ ಸಮಯ ಸಾಧಕ. ರಾಜ್ಯ ಹಾಳಾದರೂ ಚಿಂತೆ ಇಲ್ಲ, ತಾನು ಕ್ಷೇಮವಾಗಿರಬೇಕೆಂದು ಬಯಸುವವನು. ಸದಾ ರಾಜನನ್ನು ಓಲೈಸಿ ತನ್ನ ಕಾರ್ಯವನ್ನು ಪೂರೈಸಿಕೊಳ್ಳುವವನು. ಹೊಗಳು ಭಟ್ಟ. ಸದಾ ರಾಜನ ನೆರಳಿನಂತೆಯೇ ಇದ್ದು ರಾಜನ ಯೋಗಕ್ಷೇಮವೇ ತನ್ನ ಕರ್ತವ್ಯವೆಂದು ಭಾವಿಸುವವನು. ಸ್ವಾರ್ಥ ಸಾಧನೆಗಾಗಿ ಏನು ಬೇಕಾದರೂ ಮಾಡಬಲ್ಲವನು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ನಿನ್ನ ಮಾತು ಯಾರ ತೆಗೆದು ಹಾಕತಾರಪ್ಪ ಬಸಣ್ಣ? ಈ ಮಾತನ್ನು ಗಿರೀಶ ಕಾರ್ನಾಡರು ರಚಿಸಿದ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾದ ಅಧಿಕಾರ ಎಂಬ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಬಸವಣ್ಣ ಗುಡ್ಡವೆಯ ಸಂಗಡ ಆಕೆಯ ಸೊಸೆಯ ವಿಚಾರವನ್ನು ಕುರಿತು ಹೇಳುತ್ತಾ ಚಿಕ್ಕವಳಾದ ಆಕೆಯನ್ನು ಸುಧಾರಿಸಿಕೊಳ್ಳಬೇಕೆಂದು ಹೇಳಿ ತಾನೊಂದು ಮಾತು ಹೇಳಿದರೆ ಕೇಳುವೆಯಾ ಎಂದಾಗ ಗುಡ್ಡವ್ವ ಈ ಮಾತನ್ನು ಹೇಳುತ್ತಾಳೆ. ಬಸವಣ್ಣ ಯಾವಾಗಲೂ ಒಳ್ಳೆಯ ಮಾತನ್ನೇ ಹೇಳುತ್ತಾನೆಂಬುದು ಈ ಮಾತಿನ ಸ್ವಾರಸ್ಯಾರ್ಥ. ಇದರಿಂದ ರಾಜ್ಯದ ಜನಗಳಿಗೆ ಬಸವಣ್ಣನ ಬಗ್ಗೆ ಯಾವ ಮಟ್ಟದ ಗೌರವವಿದೆ ಎಂದು ಗೊತ್ತಾಗುತ್ತದೆ. ಉತ್ತರ ಕರ್ನಾಟಕದ ಭಾಷಾ ಶೈಲಿಯಲ್ಲಿರುವ ಮಾತುಗಳು ಓದುಗರನ್ನು ತನ್ನೆಡೆಗೆ ಆಕರ್ಷಿಸುತ್ತವೆ. ಆಮ್ಯಾಲೆ ನಿನಗೇನ್ ಅನಿಸುತ್ತದ ಹೇಳು ಆತ. ಈ ಮಾತನ್ನು ಗಿರೀಶ ಕಾರ್ನಾಡರು ರಚಿಸಿದ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾದ ಅಧಿಕಾರ ಎಂಬ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಬಸವಣ್ಣ ಗುಡ್ಡವೆಯನ್ನು ಹಾಡಲಿಕ್ಕೆ ಅನುಭವ ಗೋಷ್ಠಿಗೆ ಆಹ್ವಾನಿಸುತ್ತಾನೆ. ಅದಕ್ಕೆ ಅಲ್ಲಿ ದಲಿತರು ಇರುತ್ತಾರೆ, ತಾನು ಬರುವುದು ಸರಿಯಲ್ಲವೆಂದು ತಿಳಿಸುತ್ತಾಳೆ. ಆಗ ಬಸವಣ್ಣ, ನೀನು ನಿನಗಿಷ್ಟ ಬಂದ ಜಾಗದಲ್ಲಿ ಕುಳಿತುಕೋ, ನೀನು ಹಾಡು, ಅವರೂ ಹಾಡುತ್ತಾರೆ, ಆಮೇಲೆ ನಿನಗೇನ್ ಅನಿಸುತ್ತದ ಹೇಳು ಎಂದು ಹೇಳುತ್ತಾನೆ. ಬಸವಣ್ಣ ತನ್ನ ವಿಚಾರವನ್ನು ಬೇರೆಯವರೊಂದಿಗೆ ಹೇಗೆ ಅತ್ಯುತ್ತಮವಾಗಿ ಹಂಚಿಕೊಂಡು ಅವರನ್ನು ಸರಿದಾರಿಗೆ ತರುವ ಪ್ರಯತ್ನ ಮಾಡುತ್ತಾನೆಂಬುದನ್ನು ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿರುವ ಮಾತುಗಳು ಓದುಗರನ್ನು ತನ್ನೆಡೆಗೆ ಆಕರ್ಷಿಸುತ್ತವೆ. ಸಂಸ್ಕೃತಕ್ಕಿರೋ ಘನತೆ, ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ್ ಬಂದೀತು? ಈ ಮಾತನ್ನು ಗಿರೀಶ ಕಾರ್ನಾಡರು ರಚಿಸಿದ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾದ ಅಧಿಕಾರ ಎಂಬ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಹೊಸ ಶಿಲಾಶಾಸನಕ್ಕಾಗಿ ಮಂಚನ ಕ್ರಮಿತ ರಾಜನಿಗಾಗಿ ಹೊಸ ಬಿರುದಾವಳಿ ರಚಿಸಿರುತ್ತಾರೆ. ಅದನ್ನು ವಂದಿ ಮಾಗಧರು ಬಹುಪರಾಕ್ ಹೇಳುತ್ತಾರೆ. ಇದನ್ನು ಕುರಿತು
ಹೇಗಿದೆ ಬಿರುದಾವಳಿ ಎಂದು ಬಿಜ್ಜಳ ಪ್ರಶ್ನಿಸಿದಾಗ ಸಂಸ್ಕೃತ ತುಸು ಹೆಚ್ಚಾಯಿತು ಎಂದು ಬಸವಣ್ಣ ಹೇಳುತ್ತಾನೆ. ಆಗ ಮಂಚಣ ಕ್ರಮಿತ ಈ ಮಾತನ್ನು ಹೇಳುತ್ತಾನೆ. ಸಂಸ್ಕೃತದ ಕುರಿತು ಮಂಚಣ ಕ್ರಮಿತನಿಗೆ ಇರುವ ಪೂರ್ವಗ್ರಹ ಪೀಡಿತ ಭಾವನೆ ಹಾಗೂ ಕನ್ನಡದ ಬಗೆಗಿರುವ ತಾತ್ಸಾರ ಮನೋಭಾವನೆ ವ್ಯಕ್ತವಾಗುತ್ತದೆ. ರಾಜನು ಮೌನವಾಗಿ ಸಮ್ಮತಿಸಿರುವುದು ವಿಶೇಷ. ಉತ್ತರ ಕರ್ನಾಟಕದ ಭಾಷಾ ಶೈಲಿಯಲ್ಲಿರುವ ಮಾತುಗಳು ಓದುಗರನ್ನು ತನ್ನೆಡೆಗೆ ಆಕರ್ಷಿಸುತ್ತವೆ. ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಈ ಮಾತನ್ನು ಗಿರೀಶ ಕಾರ್ನಾಡರು ರಚಿಸಿದ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾದ ಅಧಿಕಾರ ಎಂಬ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಬಿಜ್ಜಳ ರಾಜ ಬಸವಣ್ಣ 4-5 ವರ್ಷಗಳಿಂದ ಅರಮನೆಗೆ ಸರಿಯಾಗಿ ಬರದಿರುವುದನ್ನು ನೆನಪಿಸುತ್ತಾನೆ. ಆದರೂ ಆತನಿಂದ ಭಂಡಾರದ ಕೀಲಿಕೈಯನ್ನು ಪಡೆಯದಿರುವುದು ತನ್ನ ಉದಾರತನವೆಂಬಂತೆ ಮಾತನಾಡುತ್ತಾನೆ. ಆಗ ಭಂಡಾರದ ಜವಾಬ್ದಾರಿಯನ್ನು ಹೊತ್ತಿದ್ದ ಬಸವಣ್ಣ ಈ ಮಾತನ್ನು ಬಿಜ್ಜಳನಿಗೆ ಹೇಳುತ್ತಾನೆ. ಇದರಿಂದ ಬಸವಣ್ಣನ ನಿಜವಾದ ಸಮಾಜ ಸೇವೆಯ ಪರಿಚಯವಾಗುತ್ತದೆ. ರಾಜನ ಅರಮನೆಯ ಹುದ್ದೆಗಿಂತ ತಾನು ನಡೆಸುತ್ತಿರುವ ಅನುಭವ ಗೋಷ್ಠಿಯ ಕೆಲಸವೇ ಹೆಚ್ಚು ಮಹತ್ವಪೂರ್ಣವೆಂಬುದು ಈ ಮಾತಿನ ಸ್ವಾರಸ್ಯ. ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿರುವ ಮಾತುಗಳು ಓದುಗರನ್ನು ತನ್ನೆಡೆಗೆ ಆಕರ್ಷಿಸುತ್ತವೆ. ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ, ನಾನಿದನ್ನು ಕಲಿತಿಲ್ಲ. ಈ ಮಾತನ್ನು ಗಿರೀಶ ಕಾರ್ನಾಡರು ರಚಿಸಿದ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾದ ಅಧಿಕಾರ ಎಂಬ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಮಹಾರಾಜ ತನ್ನ ಮಗನನ್ನು ಯುವರಾಜನೆಂದು ಕರೆದುಕೊಳ್ಳುತ್ತಾನೆ. ಆತನಿಗೆ ಯುವರಾಜ ಪಟ್ಟ ಕಟ್ಟಿದ್ದು ತನಗೆ ಅರಿವಿಲ್ಲವೆಂದು ಬಸವಣ್ಣ ಹೇಳುತ್ತಾನೆ. ಆಗ ರಾಜ ರಾಜ್ಯದಲ್ಲಿ ಒಬ್ಬನೇ ರಾಜಕುಮಾರನಿದ್ದಾಗ ಆತನನ್ನು ಯುವರಾಜನೆಂದು ಕರೆಯುವುದು ಪದ್ಧತಿ ಎಂದು ಹೇಳುತ್ತಾನೆ. ಅದಕ್ಕೆ ಬಸವಣ್ಣ ಹೊಸ ಪದ್ಧತಿ ತಾನಿನ್ನೂ ಕಲಿತಿಲ್ಲವೆಂದು ಹೇಳುತ್ತಾನೆ. ರಾಜಕೀಯ ಪದಗಳ ಅಸಮಯೋಚಿತವಾಗಿ ಬಳಸಿದ ರಾಜನ ಅವಿವೇಕವನ್ನು ಎತ್ತಿ ಹಿಡಿಯುತ್ತದೆ ಈ ಪ್ರಸಂಗ. ಯುವರಾಜ ಪಟ್ಟ ದೊರೆಯದೆ ಯಾರನ್ನೂ ಆ ಹುದ್ದೆಯ ಹೆಸರಿನಿಂದ ಗುರುತಿಸಬಾರದೆಂಬುದು ಇಲ್ಲಿನ ವಿಶೇಷ ಅರ್ಥ. ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿರುವ ಮಾತುಗಳು ಓದುಗರನ್ನು ತನ್ನೆಡೆಗೆ ಆಕರ್ಷಿಸುತ್ತವೆ. ರಾಜ್ಯಭಾರ ಅಂದರ ಕಾಯಕ, ಅದಕ್ಕ ವಂಶ ಇದ್ರ ಸಾಲದು. ಈ ಮಾತನ್ನು ಗಿರೀಶ ಕಾರ್ನಾಡರು ರಚಿಸಿದ ತಲೆದಂಡ ಎಂಬ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾದ ಅಧಿಕಾರ ಎಂಬ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ತನ್ನ ಕುಮಾರನಿಗಾಗಿ ಅನವಶ್ಯಕವಾಗಿ ಯುವರಾಜ ಪದ ಬಳಸಿದ್ದರಿಂದ ರಾಜ ಮತ್ತು ಬಸವಣ್ಣ ನಡುವೆ ಚರ್ಚೆ ಉಂಟಾಗುತ್ತದೆ. ರಾಜ್ಯಭಾರ ಅನ್ನುವುದು ಹುಟ್ಟಿನಿಂದ ಬರುವುದಲ್ಲ, ಅದೊಂದು ಕಾಯಕ ಎಂದು ಹೇಳುತ್ತಾನೆ. ಆಗ ರಾಜ 15 ವರ್ಷದ ಹಿಂದೆ ಬಸವಣ್ಣ ಹೇಳಿದ ಈ ಮಾತನ್ನು ನೆನೆಸಿಕೊಂಡು ಮಂಚಣ ಕ್ರಮಿತನಿಗೆ ಹೇಳುತ್ತಾನೆ. ರಾಜ್ಯಾಡಳಿತಕ್ಕೆ ವಂಶದ ಜೊತೆಗೆ ರಾಜ್ಯಾಧಿಕಾರ ಮಾಡುವವನ ಯೋಗ್ಯತೆಯೂ ಮುಖ್ಯವಾಗುತ್ತದೆ. ಆ ಅಧಿಕಾರವನ್ನು ಸ್ವಾರ್ಥಕ್ಕೆ ಬಳಸದೆ ಅದೊಂದು ಪ್ರಜೆಗಳಿಗಾಗಿ ಮಾಡಲಾಗುವ ಉನ್ನತ ಮಟ್ಟದ ಕಾಯಕವೆಂದು ತಿಳಿಯಬೇಕೆಂಬುದು ಈ ವಾಕ್ಯದ ಸ್ವಾರಸ್ಯ. ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿರುವ ಮಾತುಗಳು ಓದುಗರನ್ನು ತನ್ನೆಡೆಗೆ ಆಕರ್ಷಿಸುತ್ತವೆ. ಅಂಶಿ ಸಮಾಸ ಎಂದರೇನು? ಉದಾಹರಣೆ ಕೊಡಿ. ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವಾಗುಳ್ಳ ಸಮಾಸವೇ ಅಂಶಿ ಸಮಾಸ. ಈ ಸಮಾಸವನ್ನು ಅವ್ಯಯೀ ಭಾವ ಸಮಾಸವೆಂತಲೂ ಕರೆಯುವರು. ಉದಾಹರಣೆ: ಕೈಯ ಪ್ಲಸ್ ಅಡಿ ಅಂಗೈ, ತಲೆಯ ಪ್ಲಸ್ ಮುಂದು ಮುಂದಲೆ, ಹುಬ್ಬಿನ ಪ್ಲಸ್ ಕೊನೆ ಹುಬ್ಬು, ಕಾಲಿನ ಪ್ಲಸ್ ಅಡಿ ಅಂಗಾಲು, ಕಾಲಿನ ಪ್ಲಸ್ ಮುಂದು ಮುಂಗಾಲು, ತಲೆಯ ಪ್ಲಸ್ ಹಿಂದೆ ಹಿಂದಲೆ, ಬಾಗಿಲ ಪ್ಲಸ್ ಮುಂದು ಮುಂಬಾಗಿಲು. ದ್ವಂದ್ವ ಸಮಾಸ ಎಂದರೇನು? ಉದಾಹರಣೆ ಕೊಡಿ. 2 ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲಾ ಪದಗಳ ಅರ್ಥವೂ ಪ್ರಧಾನವಾಗಿ ಇರುವ ಸಮಾಸವೇ ದ್ವಂದ್ವ ಸಮಾಸ. ಉದಾಹರಣೆ: ಕೆರೆಯು ಕಟ್ಟೆಯು ಬಾವಿಯು, ಕೆರೆ ಕಟ್ಟೆ ಬಾವಿಗಳು. ಆನೆಯು ಕುದುರೆಯು ಒಂಟೆಯು, ಆನೆ ಕುದುರೆ ಒಂಟೆಗಳು. ಗಿಡವು ಮರವು ಬಳ್ಳಿಯು, ಗಿಡ ಮರ ಬಳ್ಳಿಗಳು. ಬಹುರ್ವೀಹಿ ಸಮಾಸ ಎಂದರೇನು? ಉದಾಹರಣೆ ಕೊಡಿ. 2 ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಅನ್ಯ ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ಬಹುರ್ವೀಹಿ ಸಮಾಸ. ಉದಾಹರಣೆ:
4 ಮುಗ ಉಳ್ಳವನು ಆವನು ಅವನು, 4 ಮುಗ ಬ್ರಹ್ಮ. ಚಕ್ರವು ಪಾಣಿಯಲ್ಲಿ ಉಳ್ಳವನು ಆವನು ಅವನು, ಚಕ್ರಪಾಣಿ ವಿಷ್ಣು. ಫಾಲದಲ್ಲಿ ನೇತ್ರ ಉಳ್ಳವನು ಆವನು ಅವನು, ಫಾಲನೇತ್ರ ಶಿವ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಸಣ್ಣಾಕಿ, ರಾಜಾದಿರಾಜ, ಪುರಾಧೀಶ್ವರ, ಶಿವಾಲಯ, ದಿಗಂತ, ಬಿರುದಾವಳಿ. ಇವನ್ನ ನೋಡ್ಕೊಳ್ಳೋಣ. ಸಣ್ಣಾಕಿ ಸಣ್ಣವಳು ಪ್ಲಸ್ ಆಕಿ, ರಾಜಾದಿರಾಜ ರಾಜ ಪ್ಲಸ್ ಅಧಿರಾಜ, ಪುರಾಧೀಶ್ವರ ಪುರ ಪ್ಲಸ್ ಅಧೀಶ್ವರ, ಶಿವಾಲಯ ಶಿವ ಪ್ಲಸ್ ಆಲಯ, ದಿಗಂತ ದಿಕ್ ಪ್ಲಸ್ ಅಂತ, ಬಿರುದಾವಳಿ ಬಿರುದು ಪ್ಲಸ್ ಆವಳಿ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಉಪಕಾರ, ನಂಬಿಕೆ, ಸ್ಥಾವರ, ಖರೆ. ಉಪಕಾರಕ್ಕೆ ಅಪಕಾರ, ನಂಬಿಕೆ ಅಪನಂಬಿಕೆ, ಸ್ಥಾವರ ಜಂಗಮ, ಖರೆ ಸುಳ್ಳು. ಕೆಳಗಿನ ಪದಗಳ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಕುಂತು, ಇದರ ಗ್ರಾಂಥಿಕ ರೂಪ ಕುಳಿತು. ಕೈಯಾಗ, ಇದರ ಗ್ರಾಂಥಿಕ ರೂಪ ಕೈಯೊಳಗೆ. ಹಾಗೆ ಮನಿಗೆ ಮನೆಗೆ. ಬಿಡದನ್ನ ಬಿಡು ಅದನ್ನು. ಅನಸತೈತಿ ಅನಿಸುತ್ತದೆ. ಹ್ಯಾಂಗ ಹೇಗೆ. ಆಮ್ಯಾಲೆ ಆಮೇಲೆ. ಹಾಂಗದ ಹಾಗೆ ಇದೆ. ಬೆಳಕೋತ ಬೆಳೆಯುತ್ತ. ಕೆಳಗೆ ಕೊಟ್ಟಿರುವ ತತ್ಸಮಗಳಿಗೆ ತದ್ಭವಗಳನ್ನು ಬರೆಯಿರಿ. ಸಂಸ್ಕೃತ, ಯುದ್ಧ, ವೃಷಭ, ಕೀರ್ತಿ, ರಾಜ, ವರ್ಷ, ಅಕ್ಷರ. ಸಂಸ್ಕೃತಕ್ಕೆ ಸಕ್ಕದ, ಯುದ್ಧ ಜುದ್ಧ, ವೃಷಭ ಬಸವ, ಕೀರ್ತಿ ಕೀರುತಿ, ರಾಜ ರಾಯ, ವರ್ಷ ಬರಿಸ ವರುಷ, ಅಕ್ಷರ ಅಕ್ಕರ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಧ್ವಜ, ದಿಗಂತ, ಭಾಸ್ಕರ, ಸುವರ್ಣ. ಧ್ವಜ ಪತಾಕೆ, ದಿಗಂತ ಕ್ಷಿತಿಜ, ಭಾಸ್ಕರ ಸೂರ್ಯ, ಸುವರ್ಣ ಬಂಗಾರ. ಇದಿಷ್ಟು ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ. ಪಾಠವನ್ನು ವೀಕ್ಷಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ದಯಮಾಡಿ ಅಂಗೈಯಲ್ಲಿ ಅಧ್ಯಾಪಕ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ವಿಡಿಯೋವನ್ನ ಸದುಪಯೋಗಪಡಿಸಿಕೊಳ್ಳಿ. ವಿರಾಮದ ವೇಳೆಯನ್ನು ಸದುಪಯೋಗಪಡಿಸಿಕೊಳ್ಳಿ. 4-6 ಸಲ ನೋಡೋದ್ರಿಂದ ಇದರಲ್ಲಿರುವಂತ ಎಲ್ಲಾ ಪ್ರಶ್ನೋತ್ತರಗಳು ನಿಮ್ಮವಾಗ್ತವೆ. ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಬರುತ್ತೆ. ಎಲ್ಲ ಶುಭವಾಗ್ಲಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.